ಬೇಕು ಅಂತಂದರೆ ಪ್ಯಾಕ್ ಮಾಡಿ ಕೂಡ ಕಳಿಸ್ತೀವಿ. ಅದೇ ರೀತಿ ನಮ್ಮನೇಲಿ ಸುಮಾರು ವೆರೈಟಿ ಮಾವಿನ ಹಣ್ಣು ಇದೆ. ಅದರಲ್ಲಿ ಮಲ್ಲಿಕ, ಆಮ್ರಪಾಲಿ, ದಸೇರಿ, ಬಂಗನಪಲ್ಲಿ, ರಸಪೂರಿ, ಸೈಂಧೂರ, ಗಿಳಿಮೂತಿ ಹೀಗೆ ಅನೇಕ ವೆರೈಟಿ ಮಾವಿನ ಹಣ್ಣು ಕೂಡ ಇದೆ. ಅದು ನೋಡಿ, ನಾನೀಗ ತೋರಿಸ್ತಾ ಇರೋದು ಇದು ಫ್ಯಾಷನ್ ಫ್ರೂಟು. ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಆದರೆ ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಥಂಡಿ ಆಗ್ಬೋದು ಅಂತ ಇದರ ಜ್ಯೂಸ್ಗಿಂತ ಇದನ್ನು ಒಳಗಡೆ ಪಲ್ಪನ್ನು ವೈನ್ ಮಾಡಿ ಕೂಡ ಉಪಯೋಗಿಸ್ಬೋದು. ಅದೇ ರೀತಿ ಬಾಳೆಹಣ್ಣು, ಇದು ಪುಟ್ಟಬಾಳೆ. ನಮ್ಮ ಕೈಲಿ ಸುಮಾರು ವೆರೈಟಿ ಇದೆ. ಏಲಕ್ಕಿ ಬಾಳೆ ಇದೆ, ರಸಬಾಳೆ ಇದೆ, ಕೆಂಪು ಬಾಳೆ ಇದೆ. ಆದರೆ ಈಗ ಖಾಲಿಯಾಗಿದೆ, ಇಲ್ಲ. ಇದು ಫ್ಯಾಷನ್ ಫ್ರೂಟು ಅಲ್ಲ, ಇದು ಬಟರ್ ಫ್ರೂಟು. ಬಟರ್ ಫ್ರೂಟಲ್ಲೂ ನನ್ನ ಕೈಲಿ 2 ವೆರೈಟಿ ಇದೆ. ಇದು ಯಾರೋ ಕೇಳಿದ್ರಿಂದ ಸ್ವಲ್ಪ ಸಾಮಾನ್ಯ 30 kg 50 kg ಹೀಗೆ ಕೇಳ್ತಾರೆ. ನಾನು ಕೀಳಿಸಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಕಾಣ್ತಾ ಇರೋದು ಇದು ಕಂಚಿಕಾಯಿ ಅಂತ ಹೇಳಿ, ಇದು ಪಿತ್ತ ನಿವಾರಣೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದರದ್ದು ಕೆಲವೊಂದು ಪಲ್ಯ ಆ ಥರ ಎಲ್ಲ ಮಾಡ್ತಾರೆ. ಅದರಲ್ಲಿ ಒಳಗಡೆನೂ ತುಂಬ ಜ್ಯೂಸಿಯಾಗಿರುತ್ತೆ. ಬೇಸಿಗೆಯಲ್ಲಿ ಕೂಡ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಈ ಟೈಮಲ್ಲಿ ಸ್ವಲ್ಪ ಶೀತ ಆಗುತ್ತೆ ಅಂತ ಹೇಳಿ. ಇದು ನೋಡಿ ಆಮ್ರಪಾಲಿ, ಚಿಕ್ಕ ವೆರೈಟಿ, ಆದರೆ ತುಂಬ ಸ್ವೀಟ್ ಇರುತ್ತೆ ಇದು. ಇದೆ ನೋಡಿ ಪಪ್ಪಾಯ. ಇದು ಒಳಗಡೆ ತುಂಬ ರೆಡ್ ಬಣ್ಣ, ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ವೀಟಾಗಿಯೂ ಇರುತ್ತೆ. ಆದರೆ ಹಣ್ಣು ಸ್ವಲ್ಪ ಚಿಕ್ಕದದು. ಹಾಗೆ ನಮ್ಮ ಕೈಲಿ ಇದು ಲಕ್ಷ್ಮಣ ಫಲ. ಇದು ತುಂಬ ಹಣ್ಣಾಗಿದೆ. ಇದನ್ನು ತುಂಬ ಜನ ಇಸ್ಕೊಂಡು ಹೋಗ್ತಾರೆ. ಇದು ಕಿಮೋ ತಗೊಂಡವರಿಗೆ ತುಂಬ ಒಳ್ಳೆಯದು, ಕಿಮೋದಷ್ಟೇ ಒಳ್ಳೆಯದು ಅಂತ ಹೇಳ್ತಾರೆ. ಇದರ ಲೀವ್ಸ್ ಕೂಡ ತಗೊಂಡೋಗಿ ಟೀ ಅದರ ಟೀ ಮಾಡಿ ಕುಡಿತಾರೆ. ಹೀಗೆ ನನ್ನ ಕೈಲಿ ಕೆಲವೊಂದು ವೆರೈಟಿ ಚಿಕ್ಕು, ಲಿಚ್ಚಿ ಮತ್ತು ಕೆಲವೊಂದು ವೆರೈಟಿ ಹಣ್ಣುಗಳು ಕೂಡ ಇದ್ದಾವೆ. ಟಿವಿ ಹಲಸು ಕೂಡ ಇದೆ, ತುಂಬ ಆಗುತ್ತೆ. ಆದರೆ ಇವತ್ತು ಕಿತ್ತಿದ್ದಿಲ್ಲ. ನಾನು ಸುಮ್ಮನೆ ಹಣ್ಣುಗಳೆಲ್ಲ ಕಿತ್ತಿದ್ದೆ ಅಲ್ಲ, ಸಣ್ಣದೊಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ.